ಡಿ ಗ್ಯಾಂಗ್ ಚಾರ್ಜ್ ಶೀಟ್ನಲ್ಲಿ ಅನೇಕ ಸತ್ಯಾಂಶಗಳು ನಾಡಿನ ಜನತೆಯ ಮುಂದೆ ಬಿಚ್ಚಿಡುವಂಥ ಪ್ರಸಂಗ ಇವತ್ತು ಒದಗಿ ಬಂದಿದೆ. ಚಾರ್ಜ್ ಶೀಟ್ನ ಇಂಚೆಂಚು ಮಾಹಿತಿಯನ್ನು ನಿಮ್ಮ TV5 ಬಿಚ್ಚಿಡ್ತಾ ಇದೆ ಸಾಕ್ಷಿಗಳ ಸಮೇತವಾಗಿ. ಎಸ್, ಚಿತ್ರದುರ್ಗದಲ್ಲಿ ಕೊನೆಯ ಬಾರಿಗೆ ರೇಣುಕಾಸ್ವಾಮಿ ಓಡಾಡಿದ್ದನ್ನು ನೋಡಿದ್ರೆ ನೀವು. ಈಗ ಕಿಡ್ನ್ಯಾಪ್ ದೃಶ್ಯ ಆರಂಭ. ಎಸ್, ದೃಶ್ಯ ನಂಬರ್ 6. ಕಾರಿನಲ್ಲಿ ಬೆಂಗಳೂರಿನತ್ತ ಹೊರಟಿದ್ದಾನೆ ರೇಣುಕಾಸ್ವಾಮಿ. ಆತನ ಜೊತೆಗೆ ಇನ್ನಿಬ್ಬರಿದ್ದಾರೆ. ಇದೇ ಫೋಟೋ ನೋಡಿ, ಕಿಡ್ನ್ಯಾಪ್ ನಂತರದ ಕಥೆಯನ್ನು ಹೇಳ್ತಾ ಇರುವಂಥದ್ದು. ಇಲ್ಲಿ ರೇಣುಕಾಸ್ವಾಮಿ ಜೊತೆ ಕಾರಿನಲ್ಲಿ ಯಾರೆಲ್ಲ ಇದ್ದಾರೆ ಎನ್ನುವ ಸುಳಿವು ಸಿಗ್ತಾ ಇದೆ. ಅಷ್ಟೇ ಅಲ್ಲ, ಪವಿತ್ರ ಗೌಡ ಕಳಿಸಿದ್ದಾರೆ ಎನ್ನುವ ಕಾರಣಕ್ಕೆ ಏನೋ ಮುಂದೇನಾಗುತ್ತೆ ಅನ್ನೋ ಸಣ್ಣದೊಂದು ಸುಳಿವು ಇಲ್ಲದಂತೆ ರೇಣುಕಾಸ್ವಾಮಿ ಗಿಮಕ್ ಅಂದಿಲ್ಲ, ಅತ್ತ ಇತ್ತ ಯೋಚನೆ ಮಾಡಲಿಲ್ಲ, ಹೋಗ್ಬೇಕಾ ಬೇಡವಾ ಅಂತ ಅಂದುಕೊಳ್ಳಿಲ್ಲ. ನಿಜಕ್ಕೂ ಕೂಡ ಈತನ ಆ ಬುದ್ಧಿ ಇದೆಯಲ್ಲ, ರೇಣುಕಾಸ್ವಾಮಿಯ ಬುದ್ಧಿ ಎಂಥ ಬುದ್ಧಿನೋ ಗೊತ್ತಿಲ್ಲ ರೀ. ಯಾರಾದರೂ ಇವನ ಕೆಟ್ಟ ಮೆಸೇಜ್ಗಳನ್ನು ಕಳಿಸಿದ್ದಾನೆ, ಆಕೆಗೆ ಕೆಟ್ಟ ಫೋಟೋಗಳನ್ನು ಕಳಿಸಿದ್ದಾನೆ, ಅಶ್ಲೀಲ ಸಂದೇಶಗಳನ್ನು ಕಳಿಸಿದ್ದಾನೆ. ಆಕೆ ಇವನನ್ನು ಹೇಳಿ ಕಳಿಸ್ಬಿಟ್ರೆ, ಅವನ ಕರ್ಕೊಂಬನ್ನಿ ಅಂತ ಹೇಳಿದ್ದಾರೆ, ಬಾ ಅಂತ ಹೇಳಿಬಿಟ್ರೆ ಸೀದಾ ಹೋಗಿ ಕಾರತ್ತಕ್ಕಾಗತ್ತಾ? ಆದರೆ ಇವನು ಹತ್ತಿದ್ದಾನೆ. ಮೇಡಮ್ ಮೀಟ್ ಮಾಡ್ಬೇಕಂತೆ, ಬಾರಪ್ಪ ನೀನು ಅಂದರೆ ನಡೀರಿ ಅಂತ ಹಿಂದೆ ಮುಂದೆ ಒಂದು ಕ್ಷಣವೂ ಯೋಚನೆ ಮಾಡಿಲ್ಲ ರೀ. ಕಾರ್ ಹತ್ತಿದ್ದಾನೆ. ಟೋಲ್ ಗೇಟ್ ಬಳಿ ಸಾಗಿದ ಆ ಕಾರ್ನ ಫೋಟೋ ಇದು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ. ರೇಣುಕಾಸ್ವಾಮಿ ಎಲ್ಲಿ ತನಕ ಹೊರಟ ಅನ್ನೋ ಕತೆ ಇದು ಹೇಳ್ತಾ ಇದೆ. ರೇಣುಕಾಸ್ವಾಮಿಯೂ ಕೂಡ ದಾರಿ ತಪ್ಪಿದ್ದ. ಆತನೂ ಕೂಡ ತನ್ನ ಸಂಸಾರ, ತನ್ನ ಹೆಂಡತಿ ಈ ಸಂದರ್ಭದಲ್ಲಿ ಹೇಳಬೇಕೋ ಬೇಡವೋ ಅನ್ನೋದು ಕೂಡ ಯೋಚನೆ ಮಾಡಬೇಕಾಗತ್ತೆ. ತಂದೆ ತಾಯಿ ಹೆಂಡತಿ ಗರ್ಭಿಣಿಯಾಗಿದ್ಲು, ಇಂಥ ಕೆಲಸಗಳನ್ನು ಮಾಡುವ ಅವಶ್ಯಕತೆ ಇತ್ತ ಅಂತ ಅವನಿಗೂ ಕೂಡ ಯೋಚನೆಗಳಿರಲಿಲ್ಲ. ಅವನೂ ಕೂಡ ಇಂಥ ಮೆಸೇಜ್ಗಳ ಮೂಲಕ ಅಡ್ಡದಾರಿ ತುಳಿದಿದ್ದ, ತಪ್ಪು ಮಾಡಿದ್ದ. ತಪ್ಪಿಗೆ ಶಿಕ್ಷೆ ಸಾವಲ್ಲ, ಅದಂತೂ ನಾವು ಒಪ್ಪಲ್ಲ. ಆದರೆ ಇಲ್ಲಿ ಆತನ ಇಡೀ ಪ್ರಸಂಗಗಳನ್ನು ವಿವರಿಸಬೇಕಾದ್ರೆ ಆತ ಹಿಂದೆ ಮುಂದೆ ಯೋಚನೆ ಮಾಡ್ದೇನೆ ಹೀಗೆ ಸಾಕ್ತಿದ್ದಾನೆ ಅಂತ ಹೇಳಿದ್ರೆ ಆತನ ಬುದ್ಧಿಮಟ್ಟ ಎಲ್ಲಿ ಎಷ್ಟರ ಮಟ್ಟಿಗೆ ಸೀಮಿತವಾಗಿತ್ತು ಅನ್ನೋದನ್ನು ನಾವು ಕಂಡುಕೊಳ್ಬೇಕಾಗತ್ತೆ. ಮುಂದಿನ ದೃಶ್ಯಕ್ಕೆ ಹೋಗೋಣ. ದುರ್ಗಾ ಬಾರ್ನಲ್ಲಿ ಎಣ್ಣೆ ಖರೀದಿ ಮಾಡಿತ್ತು ಗ್ಯಾಂಗ್ ಇದು ನೋಡಿ. ದುರ್ಗಾ ಬಾರ್ ಅಂತ ಕಾಣಿಸ್ತಾ ಇದೆ. ದುರ್ಗಾ ಬಾರ್ನವ್ರಿಗೆ ಪುಕ್ಸಟೆ ಪ್ರಚಾರ ಈಗ. ಇದೇ ಕಣೋ, ರೇಣುಕಾಸ್ವಾಮಿ ಕಿಡ್ನ್ಯಾಪ್ ಮಾಡಬೇಕಾದ್ರೆ ರೇಣುಕಾಸ್ವಾಮಿಯೇ ಫೋನ್ಪೇ ಮಾಡ್ಕೊಂಡು ಎಣ್ಣೆ ಖರೀದಿ ಮಾಡಿದ್ರಲ್ಲ, ಇದೇ ಬಾರು ಅಂತ ಪುಕ್ಸಟೆ ಪ್ರಚಾರ. ಇರಲಿ, ಅದು ಆಮೇಲೆ ಮಾತು. ಆದರೆ ದುರ್ಗಾ ಬಾರ್ನಲ್ಲಿ ಎಣ್ಣೆ ಖರೀದಿಸಿತ್ತು ಈ ಡಿ ಗ್ಯಾಂಗ್. ಆರೋಪಿಗಳಾದಂಥ ರಾಘವೇಂದ್ರ, ಜಗದೀಶ್, ಅನುಕುಮಾರ್ ಮೂವರಿರ್ತಾರೆ. ಮೃತ ರೇಣುಕಾಸ್ವಾಮಿಯನ್ನು ಅಂದರೆ ಆಗ ಬದುಕಿದ್ದ ರೇಣುಕಾಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿಕೊಂಡು ಬರುವಾಗ ದುರ್ಗಾ ಬಾರ್ನಲ್ಲಿ ಎಣ್ಣೆ ಖರೀದಿ ಮಾಡಿದ್ರು. ಎಣ್ಣೆ ಖರೀದಿ ಮಾಡಿದಂಥ ಹಣವನ್ನು ರೇಣುಕಾಸ್ವಾಮಿಯೇ ಫೋನ್ಪೇ ಮಾಡಿದ್ರು. ರೇಣುಕಾಸ್ವಾಮಿಯೇ ಅಲ್ಲಿ ದುಡ್ಡು ಕೊಟ್ಟಿದ್ದ. ಆತನಿಗೆ ಎಂಥ ಖುಷಿನೋ ನನಗೆ ಗೊತ್ತಿಲ್ಲ. ಅವನು ವಿಕೃತ ಸಂದೇಶಗಳನ್ನು ಕಳಿಸಿದಾಗ ಆ ಮನುಷ್ಯನ ಬುದ್ಧಿ ಸ್ವಲ್ಪ ವಕ್ರವಾಗಿದ್ದಾವೆ, ವಿಕೃತ ಮನಸ್ಥಿತಿಯವನು ಅಂತ ಅನಿಸುತ್ತೆ. ಇಲ್ಲಿಯೂ ಕೂಡ ನೋಡಿ, ಆತನನ್ನು ಕಿಡ್ನ್ಯಾಪ್ ಮಾಡಿದ್ದಾರೆ, ಹೆದರಿಸಿ ಬೆದರಿಸಿ ಇವನಿಂದ ದುಡ್ಡು ಕೊಡಿಸಿದಾರಾ ಅಥವಾ ಇವನೇ ಸ್ವಂತ ನಾನು ಕೊಡ್ತೀನಿ ಅಂತ ಹೇಳಿ ಕೊಟ್ಟಿದ್ದಾನ ಗೊತ್ತಿಲ್ಲ. ರೇಣುಕಾಸ್ವಾಮಿಯೇ ಇಲ್ಲಿ ಹಣ ಕೊಟ್ಟಿದ್ದಂತೂ ಪಕ್ಕ, ಫೋನ್ಪೇ ಮಾಡಿದ್ದಾನೆ. ಕಾರ್ನಲ್ಲಿದ್ದಾಗ ರೇಣುಕಾಸ್ವಾಮಿ ಬಳಿ ಇದ್ದಂಥ ಚಿನ್ನದ ಚೈನು, ಉಂಗುರ, ವಾಚ್, ಬೆಳ್ಳಿಯ ಕರಡಿಗೆಯನ್ನು ಕೂಡ ಬೆದರಿಸಿ ಪಡೆದುಕೊಂಡಿದ್ದಾರೆ, ಎಲ್ಲ ಕಿತ್ಕೊಂಡಿದ್ದಾರೆ. ತುಮಕೂರಿನ ಸನಿಹಕ್ಕೆ ರೇಣುಕಾಸ್ವಾಮಿ ಕಿಡ್ನ್ಯಾಪ್ ಆಗಿ ಬಂದ ಕತೆ ಹೇಳ್ತಾ ಇದೆ. ಇನ್ನು ದೃಶ್ಯ ನಂಬರ್ 8ಕ್ಕೆ ಹೋಗ್ಬಿಡೋಣ. ದೃಶ್ಯ ನಂಬರ್ 8, ರೇಣುಕಾಸ್ವಾಮಿಗೆ ಭಯ ಶುರುವಾಗಿದ್ದೆ ಅಲ್ಲಿಂದ. ಮೃತ ರೇಣುಕಾಸ್ವಾಮಿಯನ್ನು ಅಪಹರಣ ಮಾಡಿಕೊಂಡು ಬರುವಾಗ ಸರಿಯಾದಂಥ ETOS ಕಾರ್ನ ಚಿತ್ರ ಇದು. ಇದರಲ್ಲಿ 8ನೇ ಆರೋಪಿ ರವಿ ವಿವರ ಕೂಡ ದಾಖಲಾಗಿದೆ. ನೆಲಮಂಗಲದ ಟೋಲ್ನಲ್ಲಿ CCTVಯಲ್ಲಿ ಈ ದೃಶ್ಯ ಸರಿಯಾಗಿದೆ. ಇಲ್ಲಿಂದೀಚೆಗೆ ರೇಣುಕಾಸ್ವಾಮಿಗೆ ಭಯ ಅದು ನಿಧಾನಕ್ಕೆ ಆವರಿಸ್ತಾ ಹೋಗುತ್ತೆ. ಇಷ್ಟೊತ್ತಿಗಾಗಲೇ ಡಿ ಗ್ಯಾಂಗ್ ಎಣ್ಣೆ ಹೊಡ್ಕೊಂಡು ಫುಲ್ ಚಿತಾಲ್ಪತಾಲಾಗಿತ್ತು ಅಥವಾ ಟೈಟ್ ಆಗಿತ್ತು ಅಂತ ಅನಿಸುತ್ತೆ. ಪ್ರತಿ ನಿಮಿಷಕ್ಕೂ ಕೂಡ ಮಾತಿನ ವೈಖರಿ ಬದಲಾಗ್ತಾ ಹೋಗ್ತಾ ಇತ್ತು. ರೇಣುಕಾಸ್ವಾಮಿ ಪಕ್ಕದಲ್ಲಿ ಕೂತ್ಕೊಂಡಿದ್ದವರು ಸುಮ್ಮನೆ ಇರಲಿಲ್ಲ. ಅವರಿಗೆ ಮದ್ಯಪಾನಸ್ಥರಾಗಿದ್ದರು. ಮದ್ಯಪಾನದಿಂದಾಗಿ ಅವರ ನಾಲಿಗೆಗಳು ತೊದರ್ತಾ ಇದ್ವು. ಮೊದಲು ಅಣ್ಣ ಬಾರಣ್ಣ ಅಂತ ಹೇಳೋರು ಬಾರಲ್ಲೇ ಅನ್ನೋ ರೇಂಜಿಗೆ ಬರ್ತಾಯಿದ್ರು. ಮಗದೊಂದು ಸಂಬೋಧನೆಯ ಮೂಲಕ ಆತನನ್ನು
ಕರಿತಾ ಇದ್ರು. ಆಗಲೇ ಆತನಿಗೆ ಅನುಮಾನ ಶುರುವಾಗಿತ್ತು. ಇನ್ನು ದೃಶ್ಯ ನಂಬರ್ 9ಕ್ಕೆ ಹೋಗ್ಬಿಡೋಣ. ಸ್ವಾಮಿಯ ಸಾವಿನ ಬಾಯಿಗೆ ತಳ್ಳಿದಂಥ ಫೋಟೋ, ಸಾವಿನ ಬಾಯಿಗೆ ಅಥವಾ ರಾಕ್ಷಸರ ಬಾಯಿಗೆ ತಳ್ಳಿದಂಥ ಫೋಟೋ ಇದು. ರೇಣುಕಾ ಸ್ವಾಮಿಯನ್ನು ಅಕ್ಷರಶಃ ನಾವು ಯೋಚನೆ ಮಾಡಬೇಕಾಗತ್ತೆ. ಯಾಕೆಂದರೆ ಇಲ್ಲಿ ಕಾರಿನಲ್ಲಿ ಚಿತ್ರದುರ್ಗದಿಂದ ಕರೆತಂದಂಥ ಡಿ ಗ್ಯಾಂಗ್ ಸದಸ್ಯರು ತುಮಕೂರು ದಾಟಿದ ಮೇಲೆ ಸ್ವಲ್ಪ ಬಿಸಿ ಮುಟ್ಟಿಸ್ತಾ ಬಂದರು. ಯಾವಾಗ ನೆಲಮಂಗಲ ಟೋಲ್ ಬಂತೋ ಆ ಕ್ಷಣದಿಂದಲೇ ರೇಣುಕಾ ಸ್ವಾಮಿಗೆ ಭಯ ಶುರುವಾಯಿತು. ಇನ್ನು ತನ್ನ ಕೊನೆಯ ನಿಲ್ದಾಣ ಜಾಗ ಇದೇ ಇರ್ಬೋದು ಅಂತ ಅನ್ನಿಸ್ತೇನೋ ಗೊತ್ತಿಲ್ಲ. ಪಟ್ಟಣಗೆರೆ ಶೆಡ್ಗೆ ತೆಗೆದುಕೊಂಡು ಬಂದಾಗ ಈ ಫೋಟೋ ಇದು. ಇದೇ ಕಾರಿನಲ್ಲಿ ರೇಣುಕಾ ಸ್ವಾಮಿ ಭಯದಿಂದ ನಡುಗ್ತಾ ಕುಳಿತುಕೊಂಡಿದ್ದ. ಇನ್ನು ದೃಶ್ಯ ನಂಬರ್ 10ಕ್ಕೆ ಹೋಗ್ಬಿಡೋಣ. ಅಂತಿಮ ನಿಲ್ದಾಣಕ್ಕೆ ಬಂದಿಳಿಯುವ ಮುನ್ನ ರೇಣುಕಾ ಸ್ವಾಮಿಯನ್ನು ರಾಘವೇಂದ್ರ ಆ್ಯಂಡ್ ಟೀಮ್ ಚಿತ್ರದುರ್ಗದಿಂದ ಸುಮ್ಮನೆ ಕರೆದುಕೊಂಡು ಬರಲಿಲ್ಲ. ತುಮಕೂರು ದಾಟಿದಾಗಿನಿಂದಲೂ ಕೂಡ ಒಂದು ಲೆಕ್ಕವೇ ಶುರುವಾಗಿತ್ತು. ಯಾವಾಗ ಈ ಪಟ್ಟಣಗೆರೆಯ ಶೆಡ್ಗೆ ಬಂತೋ, ಕಾರ್ ನಿಲ್ತೋ, ರೇಣುಕಾ ಸ್ವಾಮಿಗೆ ಅರ್ಥವಾಗಿ ಹೋಗಿತ್ತು. ಅಯ್ಯೋ, ನಾನು ತಪ್ಪು ಮಾಡಿಬಿಟ್ಟೆ, ಈ ಜಾಗ ನನಗೆ ಸುರಕ್ಷಿತವಲ್ಲ ಅಂತ ಹೇಳಿ. ಯಾಕೆಂದರೆ ಅಲ್ಲಿಗೆ ಬರುವ ಹೊತ್ತಿಗೆ ಕಾರ್ನಲ್ಲಿ ಸಣ್ಣ ಸಣ್ಣ ಮಾತಿನ ಮೂಲಕ, ಸನ್ನೆಗಳ ಮೂಲಕ ರೇಣುಕಾ ಸ್ವಾಮಿಗೆ ಡಿ ಗ್ಯಾಂಗ್ ನೋಡಪ್ಪ ಇದೇ ನಿನ್ನ ಅಂತಿಮ ನಿಲ್ದಾಣ ಅನ್ನೋ ಮುನ್ಸೂಚನೆ ನೀಡಿತ್ತು ಅನಿಸುತ್ತೆ. ಚಾರ್ಜ್ ಶೀಟ್ನಲ್ಲಿ ಇಂಥ ಸಾಕಷ್ಟು ಫೋಟೋಗಳು ಸ್ವಾಮಿಯ ಸಂಕಟದ ಸುಳಿವು ನೀಡ್ತಾ ಇದ್ದಾವೆ. ಎಸ್, ಮುಂದಿನ ದೃಶ್ಯಕ್ಕೆ ಹೋಗೋಣ. ಪವಿತ್ರ ದರ್ಶನ್ ಪ್ರೇಮಕ್ಕೆ ಸಾಕ್ಷಿಯ ಚಿತ್ರಗಳು, ದರ್ಶನ್ ಮತ್ತು ಪವಿತ್ರ ನಡುವಿನ ಸಂಬಂಧ ಅದಕ್ಕೆ ಸಾಕ್ಷಿ ಅಂತಿರುವಂಥ ಈ ಫೋಟೋಗಳನ್ನು ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಅಂಟಿಸಿದ್ದಾರೆ. ಇದನ್ನು ನೋಡಿ ಮೇಲಾದರೂ ಕೂಡ ದರ್ಶನ್ ಪವಿತ್ರ ನಡುವೆ ಆ ರೀತಿ ಸಂಬಂಧ ಇತ್ತು ಅನ್ನೋದೇ ಕನ್ಫರ್ಮ್ ಆಗದೆ ಇರುತ್ತಾ? ಯಾವ ರೀತಿ ಸಂಬಂಧ ಅನ್ನೋದನ್ನು ನೀವು ಯೋಚನೆ ಮಾಡ್ಬೋದು, ನೀವು ಊಹಿಸ್ಬೋದು. ಅವರಿಬ್ಬರು ಹೇಳ್ಕೊಂಡಿದ್ದಾರೆ. ಇಲ್ಲೆಲ್ಲೂ ಕೂಡ ಮುಚ್ಚಿಡುವಂಥ ಸಂಗತಿ ಇಲ್ಲವೇ ಇಲ್ಲ. ದರ್ಶನೇ ಹೇಳಿಕೊಂಡಿರೋ ಪ್ರಕಾರ ಇಬ್ಬರು ಕೂಡ ಲಿವಿಂಗ್ ಟುಗೆದರಲ್ಲಿದ್ದರು, ಸಂಸಾರದಲ್ಲಿದ್ದರು. ಮದುವೆ ಆಗಿರಲಿಲ್ಲ, ತಾಳಿ ಕಟ್ಟಿರಲಿಲ್ಲ ಅಂತಲ್ಲ, ಲಿವಿಂಗ್ ಟುಗೆದರಲ್ಲಿದ್ದೀವಿ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಆನಂತರ ಪವಿತ್ರ ಗೌಡ ಕೂಡ ವಿಜಯಲಕ್ಷ್ಮಿ ಬಗ್ಗೆ ಗೊತ್ತಿದ್ದರು. ತಾವಿಬ್ಬರು ಪ್ರೀತಿಯಲ್ಲಿರೋದನ್ನು ಒಪ್ಕೊಂಡಿದ್ದಾರೆ. ಆ ಪ್ರೀತಿಗೆ ಪುರಾವೆ ನೀಡುವಂಥ ಫೋಟೋಗಳನ್ನು ಪೊಲೀಸರು ತಮ್ಮ ಕ್ರೈಮ್ ರೆಕಾರ್ಡ್ನಲ್ಲಿ ಅಂಟಿಸುವ ದುಸ್ಥಿತಿ ಬಂದಿದ್ದು ನಿಜಕ್ಕೂ ಕೂಡ ದುರದೃಷ್ಟಕರ ಅಂತ ಅನಿಸುತ್ತೆ. ಇನ್ನು ಮುಂದಿನ ಫೋಟೋ, ಬಿಟ್ಬಿಡಿ ಸ್ವಾಮಿ ಅಂತ ಹೇಳಿ ರೇಣುಕಾ ಸ್ವಾಮಿ ಹೇಳ್ತಾ ಇದ್ದಾರೆ. ಬಿಟ್ಬಿಡಿ ಸ್ವಾಮಿ ನನ್ನ. ಈ ಫೋಟೋ ನೋಡಿದ್ರೆ ಎಂಥವ್ರಿಗೂ ಕೂಡ ಕನಿಕರ ಬರುತ್ತೆ. ಈ ಚಿತ್ರ, ಇದೊಂದೇ ಚಿತ್ರ ಡಿ ಗ್ಯಾಂಗ್ನ ಮಹಾನ್ ಕ್ರೌರ್ಯದ ಕೇಕೆಯನ್ನು ಬಿಚ್ಚಿಟ್ಟಿದೆ. ಡಿ ಗ್ಯಾಂಗ್ನ ಕಟುಕರು ಅವತ್ತು ಅದೆಷ್ಟು ಹಸಿದ ತೋಳಗಳ ರೀತಿಯಲ್ಲಿದ್ದರೋ ಗೊತ್ತಿಲ್ಲ. ಅವತ್ತು ಬಲಿ ತೆಗೆದುಕೊಳ್ಳೇಬೇಕು ಅಂತ ತೀರ್ಮಾನ ಮಾಡಿದ್ರು ಗೊತ್ತಿಲ್ಲ. ಅದನ್ನು ಸಾರಿ ಸಾರಿ ಹೇಳ್ತಾ ಇದೆ ಈ ಫೋಟೋ. ಇದು ಪಟ್ಟಣಗೆರೆ ಶೆಡ್ನಲ್ಲಿ ಪವಿತ್ರ ಗೌಡ ಮತ್ತು ದರ್ಶನ್ ಎಂಟ್ರಿ ಆದಾಗ ರೇಣುಕಾ ಸ್ವಾಮಿಯನ್ನು ಬಿಟ್ಬಿಡಿ ಸ್ವಾಮಿ, ಬಿಟ್ಬಿಡಿ ಸ್ವಾಮಿ ಅಂತ ಹೇಳಿ ತನ್ನ ಪ್ರಾಣ ಭಿಕ್ಷೆಯನ್ನು ಬೇಡ್ಕೊಳ್ತಾ ಇದ್ದ. ತನಗೆ ಗರ್ಭಿಣಿ ಪತ್ನಿ ಇದ್ದಾಳೆ, ಬಿಟ್ಬಿಡಿ ಅಣ್ಣ ಅಂತ ಅಂಗಲಾಚಿರುವ ಫೋಟೋ ತೆಗೆದಿದ್ದರು ದುರುಳರು. ಆತನ ಭಯ, ಸಾವಿನ ಭಯ, ನೋವಿನ ಭಯ, ಆತನ ಕುಟುಂಬದ ನೆನಪು ಎಲ್ಲವೂ ಕೂಡ ಒಟ್ಟಿಗೆ ಬಂದಾಗ ಈ ಫೋಟೋ ನೋಡುತ್ತೆ. ಬಟ್ ಅಲ್ಲಿ ಯಾರಿಗೂ ಕರುಣೆ ಇರಲಿಲ್ಲ, ಯಾರೊಬ್ರಿಗೂ ಕರುಣೆ ಇರಲಿಲ್ಲ, ಕರುಣೆ ತೋರಿಸ್ಲೇ ಇಲ್ಲ. ಎಸ್, ಮುಂದಿನ ದೃಶ್ಯಕ್ಕೆ ಹೋಗೋಣ. 13ನೇ ದೃಶ್ಯ ಇದು. ಶವವಾಗಿ ಬಿದ್ದಿರುವಂಥ ಫೋಟೋ, ಅಕ್ಕಪಕ್ಕದಲ್ಲಿ ಲಾರಿಗಳು. ಶವವಾಗಿ ಬಿದ್ದಿರುವಂಥ ಫೋಟೋ, ಅಕ್ಕಪಕ್ಕದಲ್ಲಿ ಲಾರಿಗಳು. ನಿಜಕ್ಕೂ ಕೂಡ ಇದು ಮತ್ತಷ್ಟು ಕಣ್ಣೀರನ್ನು ತರಿಸುವಂಥ ಅಥವಾ ಮನುಷ್ಯತ್ವದ ನೆಲೆ ಇಲ್ಲದಂಥವ್ರಿಗೂ ಕೂಡ ಮನುಷ್ಯತ್ವವನ್ನು ಹುಟ್ಟು ಹಾಕುವಂಥ ಫೋಟೋ. ಲಾರಿಗಳಿದ್ದಾವೆ, ನೀಲಿ ಜೀನ್ಸ್ ಧರಿಸಿದ್ದಾನೆ, ಬಿಳಿ ಬನಿಯನ್ನು ಹಾಕ್ಕೊಂಡಿದ್ದಾನೆ ರೇಣುಕಾ ಸ್ವಾಮಿ. ನಿತ್ರಾಣಾಗಿ ನೆಲಕ್ಕೆ ಮಲ್ಕೊಂಡ್ಬಿಟ್ಟಿದ್ದ. ಪಟ್ಟಣಗೆರೆಯ ಶೆಡ್ನಲ್ಲಿ ತೆಗೆದಿರುವಂಥ ಫೋಟೋ. ಹೌದು, ರೇಣುಕಾ ಸ್ವಾಮಿಯ ಮೇಲೆ ಡಿ ಗ್ಯಾಂಗ್ ಅಮಾನವೀಯವಾಗಿ ಹಲ್ಲೆ ಮಾಡಿ ಆತ ಅಲ್ಲೇ ಸುಸ್ತಾಗಿ ಬಿದ್ದು ಹೋಗ್ತಾನೆ. ಇದು ಸುಸ್ತಾಗಿ ಬಿದ್ದಿರುವಂಥ ಅಥವಾ ಸತ್ತೇ ಹೋಗಿರುವಂಥ ಫೋಟೋನ ಕ್ಲಾರಿಟಿ ಇಲ್ಲ. ಆದರೆ ಫೋಟೋ ಮಾತ್ರ ಪೊಲೀಸರ ಕೈಗೆ ಸೇರಿದೆ, ಫೈಲ್ಗೆ ಸೇರಿದೆ. ಇದನ್ನು ಅಂಟಿಸಿದ್ದಾರೆ. ಸ್ಥಳದಲ್ಲಿ ಆರೋಪಿಗಳು ಫೋಟೋ ತೆಗೆದು ವಿನಯ್ಗೆ ಕಳಿಸಿದ್ರು. ಆತನ ಮೊಬೈಲ್ನಲ್ಲಿ ರಿಟ್ರೀವ್ ಮಾಡಲಾಗಿ ಈ ಫೋಟೋ ಸಿಕ್ಕಿದೆ. ಇನ್ನು ಮುಂದಿನ ಚಿತ್ರಕ್ಕೆ ಹೋಗಬೇಕಾಗಿದೆ. ಡಿ ಗ್ಯಾಂಗ್ಗೆ ಉರುಳಾಗುತ್ತಾ ಹಗ್ಗ, ಬಡಿಗೆ. ಈ ಕೊಲೆಯಲ್ಲಿ ಬಳಸಿದಂಥ ಹಗ್ಗ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಜೊತೆಗೆ ಆತಂಗೆ ಹೊಡಿಬೇಕು ಅನ್ನುವ ಲಾಠಿ ಅಂತಿರೋ, ಬಡಿಗೆ ಅಂತಿರೋ. ಈ ಕೊಲೆ ಕೇಸ್ನಲ್ಲಿ ಪೊಲೀಸರು ಸ್ವಲ್ಪ ಯಾಮಾರಿದ್ರು ಕೂಡ ಆರೋಪಿಗಳು ತಪ್ಪಿಸಿಕೊಳ್ಳುವಂಥ ಸಾಧ್ಯತೆ ಇತ್ತು. ಆದರೆ ಪೊಲೀಸರು ಕೇವಲ ಆರೋಪಿಗಳಿಗೆ ಜೇಡರ ಬಲೆ ಎಣೆದು ಯಾವುದೇ ಒತ್ತಡಕ್ಕೆ ಮಣಿಯದೆ ಕಂಬಿ ಎಣಿಸುವಂತೆ ಮಾಡಿದ್ದು ಅಷ್ಟೇ ಅಲ್ಲ, ಆರೋಪಿಗಳೇ
ಅಪರಾಧಿಗಳು ಅಂತ ಕೋರ್ಟ್ನಲ್ಲಿ ಪ್ರೂವ್ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ಸಾಕ್ಷಿಗಳನ್ನು ಸಂಗ್ರಹ ಮಾಡಿದ್ದಾರೆ ಅನ್ನೋದಕ್ಕೆ ಈ ಎವಿಡೆನ್ಸ್ಗಳು ಸ್ಪಷ್ಟವಾಗಿ ತೋರಿಸ್ತಾ ಇದ್ದಾವೆ. ಇಲ್ಲಿ ಹಗ್ಗ ಇದೆ, ಬಡಿಗೆ ಇದೆ, ಇದು ಕೂಡ ದೊಡ್ಡ ಸಾಕ್ಷ್ಯವಾಗಿ ನಿಲ್ಲುತ್ತೆ. ರೇಣುಕಾಸ್ವಾಮಿ ಮೇಲೆ ಈಗ ಗ್ಯಾಂಗ್ ಹಲ್ಲೆ ಮಾಡಿದೆ, ಕೊಲೆ ಮಾಡಿದೆ, ಈ ಮಾರಕಾಸ್ತ್ರಗಳನ್ನು ಬಳಸಿದೆ ಅಂತ ಗೊತ್ತಾಗುತ್ತೆ. ಎಸ್, ಮುಂದಿನ ದೃಶ್ಯ, ಶಾಕ್ ಕೊಟ್ಟಂಥ ಡಿವೈಸ್ ಸಿಕ್ಕಿದೆ. ಶಾಕ್ ಕೊಟ್ಟಿರುವಂಥ ಡಿವೈಸ್ ಸಿಕ್ಕಿದೆ, ಅದು ಕೂಡ ಈಗ ವಿಟ್ನೆಸ್ ಆಗ್ತಾ ಇದೆ. ಮರ್ಡರ್ ಕೇಸ್ಗಳನ್ನು ಭೇದಿಸೋದು ದೊಡ್ಡ ಸಾಧನೆ ಅಲ್ಲ, ಆದರೆ ಅದಕ್ಕೆ ಬೇಕಾದಂಥ ದಾಖಲೆಗಳನ್ನು ಕಲೆ ಹಾಕೋದು ಭಾಳ ದೊಡ್ಡ ಸಾಧನೆ. ಪೊಲೀಸರಿಗೆ ಸವಾಲದು. ರೇಣುಕಾಸ್ವಾಮಿಗೆ ಒಟ್ಟು 39 ಕಡೆ ಗಾಯ ಆಗಿದೆ, 39 ಕಡೆ. ಅದು ಕೂಡ ಪೋಸ್ಟ್ ಮಾರ್ಟಮ್ನಲ್ಲಿ ಗೊತ್ತಾಗ್ತಾ ಹೋಗಿದೆ. ಹಾಗೆ ಕರೆಂಟ್ ಶಾಕ್ ಕೊಟ್ಟಿದ್ದಾರೆ ಅನ್ನೋದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಹೇಳಿತ್ತು. ಆ ವರದಿಗೆ ಸಂಬಂಧಪಟ್ಟಂತೆ ಸ್ಥಳ ಮಹಾಜರಿಗೆ ಹೋದಾಗ ಪೊಲೀಸರು ಈ ಸಾಧನವನ್ನು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ಅದರ ಫೋಟೋವನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದು ಡಿ ಗ್ಯಾಂಗ್ನ ಕ್ರೌರ್ಯ ಕಾಂಡವನ್ನು ತೋರಿಸುವಂಥ ಚಿತ್ರ. ನ್ಯಾಯಾಲಯದಲ್ಲಿ ಇದು ಪ್ರಮುಖ ಸಾಕ್ಷ್ಯವಾಗುವ ಅನೇಕ ಸಾಧ್ಯತೆಗಳಿದ್ದಾವೆ. ಇನ್ನು ಮುಂದಿನ ದೃಶ್ಯ, ಪವಿತ್ರ ಮತ್ತು ದರ್ಶನ್ ಚಪ್ಪಲಿಯೂ ಕೂಡ ಸಾಕ್ಷಿಯಾಗಿದೆ. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ಪವಿತ್ರ ಗೌಡ ಚಪ್ಪಲಿಯಿಂದ ಹಲ್ಲೆ ಮಾಡಿದ್ದಾರೆ. ದರ್ಶನ್ ಕೂಡ ಆಕೆಯ ಚಪ್ಪಲಿಯನ್ನು ತೆಗೆದುಕೊಂಡೇ ಅವನಿಗೆ ಹೊಡೆದಿದ್ದಾನೆ. ಪವಿತ್ರ ಗೌಡ ಚಪ್ಪಲಿಯ ಮೇಲೆ ಸಿಕ್ಕಿದ್ದಂಥ ರಕ್ತದ ಕಲೆಗೂ ರೇಣುಕಾಸ್ವಾಮಿಯ ರಕ್ತಕ್ಕೂ ಇಲ್ಲಿ ಮ್ಯಾಚ್ ಆಗಿದೆ. ಇನ್ನು ದರ್ಶನ್ ಧರಿಸಿದ್ದಂಥ ಶೂನಲ್ಲಿ ಪಟ್ಟಣಗೆರೆಯ ಧೂಳು ಕೂಡ ಪತ್ತೆಯಾಗಿತ್ತು. ಇದೀಗ ಅವೆಲ್ಲವನ್ನು ಕೂಡ ಪೊಲೀಸರು ಬಹಳ ಸಾಂದರ್ಭಿಕವಾಗಿ ಸಿಕ್ಕಂಥ ಸಾಕ್ಷಿಗಳನ್ನು ತೆಗೆದುಕೊಂಡಿದ್ದಾರೆ. ವೈಜ್ಞಾನಿಕವಾಗಿ ಸಿಕ್ಕಂಥ ಸಾಕ್ಷಿಗಳನ್ನು ತೆಗೆದುಕೊಂಡಿದ್ದಾರೆ, ಕೋರ್ಟ್ಗೆ ಸಾಕ್ಷಿಯಾಗಿ ನೀಡಿದ್ದಾರೆ. ಎಸ್, ಮುಂದಿನ ಚಿತ್ರ, ಹೋಟೆಲ್ನಲ್ಲಿ ದರ್ಶನ್ ಟೆನ್ಷನ್. ದರ್ಶನ್ ಅರೆಸ್ಟ್ ಆಗೋದಕ್ಕೂ ಒಂದು ದಿನ ಹಿಂದೆ CC ಕ್ಯಾಮ್ರಾದಲ್ಲಿ ಸರಿಯಾಗಿದೆ ದರ್ಶನ್ನ ಫೋಟೋ. ಅದು ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ. ಹೌದು, ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿಯ ಮೇಲೆ ಭೀಕರ ಹಲ್ಲೆ ನಡೆಸಿಯಾದ ದರ್ಶನ್ಗೆ ನೇರವಾಗಿ ಮೈಸೂರಿಗೆ ಹೋಗ್ತಾರೆ. ದರ್ಶನ್ ಅಲ್ಲಿ ಡೆವಿಲ್ ಸಿನಿಮಾ ಅಂತ ಹೇಳಿ, ಇಲ್ಲೇ ಡೆವಿಲ್ ಎಲ್ಲ ಶೌರ್ಯವನ್ನು ಡೆವಿಲ್ ರೀತಿಯಲ್ಲೇ ತೋರಿಸಿದ್ರು. ಬಟ್ ಅಲ್ಲಿ ಶೂಟಿಂಗ್ ಮಾತ್ರ ಬಾಕಿ ಉಳ್ಕೊಂಡಿತ್ತು. ಹೋಟೆಲ್ಗೆ ಉಳಿದುಕೊಳ್ತಾರೆ. ಹೋಟೆಲ್ನಲ್ಲಿ ಆ ಸಂದರ್ಭದಲ್ಲಿ CCTV ದೃಶ್ಯಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅದರ ಒಂದು ಚಿತ್ರವನ್ನು ಇಲ್ಲಿ ದಾಖಲೆಯಾಗಿ ಅಂಟಿಸಿದ್ದಾರೆ, ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಇದು ದರ್ಶನ್ ಅಲ್ಲಿ ವಾಸ್ತವ್ಯ ಹೂಡಿದ್ದಾಗ ಆತನ ಜೊತೆ ಮಾತುಕತೆ ನಡೆಸಿರುವಂಥ ಫೋಟೋ ಇದು. ಅಂದರೆ ಕೊಲೆ ಪ್ರಕರಣವನ್ನು ಮುಚ್ಚಿ ಹಾಕುವಂಥ ಸಂದರ್ಭದಲ್ಲಿ. ಎಸ್, ಮುಂದಿನ ಫೋಟೋ, ಪವಿತ್ರ ಗೌಡ ಶೆಡ್ಗೆ ಹೋಗ್ತಿರೋದು. ಪೊಲೀಸರು ಅದಷ್ಟು ಚಾಣಾಕ್ಷತನದಿಂದ, ಅತ್ಯಂತ ಬುದ್ಧಿವಂತಿಕೆಯಿಂದ, ಅತ್ಯಂತ ಸ್ಮಾರ್ಟಾಗಿ ತನಿಖೆ ಮಾಡಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಅದು ಸಾಕ್ಷ್ಯ ನೋಡಿ. ಇದು ರೇಣುಕಾಸ್ವಾಮಿ ಚಿತ್ರದುರ್ಗದಿಂದ ಕಿಡ್ನ್ಯಾಪ್ ಆಗಿ ಬಂದಾಗಿನಿಂದ ದರ್ಶನ್ ಮೈಸೂರಲ್ಲಿ ಅರೆಸ್ಟ್ ಆಗುವವರೆಗೂ ಕೂಡ ಏನೇನಾಯಿತು ಅಂತ ಹೇಳಿ ಸಾಧ್ಯವಾದಷ್ಟು ಮಟ್ಟಿಗೆ ಎಲ್ಲ ಕಡೆಗಳಲ್ಲೂ ಕೂಡ CCTVಯನ್ನು ರೆಕಾರ್ಡನ್ನು ಸಂಗ್ರಹ ಮಾಡ್ತಾ ಹೋಗಿದ್ದಾರೆ. ಆರೋಪಿಗಳು ತಮ್ಮ ಮನೆಯ CCTV ದಾಖಲೆಗಳನ್ನು ನಾಶ ಮಾಡುವ ಸಾಧ್ಯತೆ ಇದೆ ಅನ್ನೋದನ್ನು ಪೊಲೀಸರಿಗೆ ಗೊತ್ತಾಗಿತ್ತು. ಹೀಗಾಗಿ ಅವರೆಲ್ಲ ಕೂಡ ಅಕ್ಕಪಕ್ಕದ ಮನೆಯವರು ಆ ದಾರಿಗುಂಟ ಹೋಗ್ತಾ ಅಲ್ಲಿ ಎಲ್ಲೆಲ್ಲಿ CCTVಗಳಿದ್ದಾವೋ ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾ ಆ CCTVಯ ಫುಟೇಜ್ಗಳನ್ನು ತೆಗೆದುಕೊಳ್ತಾ ಹೋಗಿದ್ದಾರೆ. ಅಂದಹಾಗೆ ರೇಣುಕಾಸ್ವಾಮಿ ಹತ್ಯೆಯಾದ ದಿನ ದರ್ಶನ್ ಮತ್ತು ವಿನಯ್ ಪ್ರದೋಷ್ ಸೇರಿಕೊಂಡು ಪವಿತ್ರ ಗೌಡ ಅವರನ್ನು ಮನೆಯಿಂದ ಕರ್ಕೊಂಡು ಹೋಗ್ತಾ ಇರುವಂಥ ದೃಶ್ಯ ಇದು. ಇನ್ನು ಮುಂದಿನ ದೃಶ್ಯ, ದರ್ಶನ್ ಮನೆಗೆ ಬಂದು ಹೋಗಿರೋದು ಪಟ್ಟಣಗೆರೆಯ ಡಿ ಗ್ಯಾಂಗ್ನಲ್ಲಿ ರಾಕ್ಷಸಿ ಪ್ರವೃತ್ತಿ ಆಗಿದೆಯಲ್ಲ ನೋಡಿ. ಈ ಫೋಟೋ ನೋಡಿ. ಈ ಫೋಟೋದಲ್ಲಿ ಗಾಡಿ ಸರಿಯಾಗಿದೆಯಲ್ಲ, ಇದು ದಾರಿ ಮಧ್ಯೆ ಹೋಗುವಾಗ ತಿಪ್ಪೇಸ್ವಾಮಿ ಎಂಬವರ ಮನೆ ಇದು. ಅವರ ಮನೆಯಲ್ಲಿ ಇರುವಂಥ CCTVಯಲ್ಲಿ ರೆಕಾರ್ಡ್ ಆಗಿರುವಂಥ ಫೋಟೋ ಇದು. ಆ ವಾಹನದಲ್ಲಿ ಯಾರಿದ್ರು, ಆ ವಾಹನ ಯಾರದ್ದು ಅನ್ನೋದನ್ನು ಪೊಲೀಸರು ಪತ್ತೆ ಮಾಡಿದ್ದಾರೆ. ಯಾರದ್ದದು, ಎಲ್ಲಿಗೆ ಹೋಗ್ತಾ ಇದ್ರು, ಎಷ್ಟೊತ್ತಿಗೆ, ಪ್ರತಿಯೊಂದನ್ನು ಕೂಡ ಫೋಟೋ ಸಮೇತವಾಗಿ ಒಂದು ಇಡೀ ಚಿತ್ರಣ ಕಣ್ಣಿಗೆ ಕಟ್ಟುವ ಹಾಗೆ, ಇಡೀ ಚಿತ್ರಣ ಆರಂಭದಿಂದ ಅಂತ್ಯದವರೆಗೂ ಕೂಡ ಇಡೀ ಚಿತ್ರಣವನ್ನು ಬಿಚ್ಚಿಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನಿಜಕ್ಕೂ ಕೂಡ ಇಲ್ಲಿ ಕ್ರೌರ್ಯ ಅನ್ನೋದಿದೆಯಲ್ಲ, ಸಿನಿಮಾಗಳಲ್ಲಿ ನೋಡಿದ ಹಾಗೆಲ್ಲ ಹೆಚ್ಚಿನ ಮಟ್ಟದಲ್ಲೇ ಆಗಿದೆ. ಇನ್ನು ಮುಂದಿನ ದೃಶ್ಯ, ದರ್ಶನ್ ಮನೆಗೆ ಬಂದು ಹೋಗಿರೋದು. ಪಟ್ಟಣಗೆರೆಯಲ್ಲಿ ಡಿ ಗ್ಯಾಂಗ್ ರಾಕ್ಷಸಿ ಕ್ರೌರ್ಯಕ್ಕೆ ರೇಣುಕಾಸ್ವಾಮಿ ಪ್ರಾಣ ಕಳೆದುಕೊಳ್ತಾನೆ. ಆ ಸಂದರ್ಭದಲ್ಲಿ 3-4 ಜನ ದರ್ಶನ್ ಮನೆಗೆ ಓಡೋಡಿ ಬರ್ತಾರೆ. ಅಣ್ಣ, ರೇಣುಕಾಸ್ವಾಮಿ ಸತ್ತು ಹೋಗಿದ್ದಾನೆ ಅಂತ ಹೇಳಿ ಮೀಟಿಂಗ್ ಮಾಡಿ
40 ಲಕ್ಷ ತೆಗೆದುಕೊಂಡು ಹೋಗ್ತಾರೆ. ಅದು CCTVಯಲ್ಲಿ ಸೆರೆಯಾಗಿದೆ. ತೆಗೆದುಕೊಂಡು ಹೋಗಿರುವಂಥ ಅವರ ಚಲನವಲನಗಳೆಲ್ಲವೂ ಕೂಡ ಸರಿಯಾಗಿದೆ. ಪೊಲೀಸರು ಅದನ್ನು ದಾಖಲೆಯಾಗಿ ನೀಡಿದ್ದಾರೆ. ಇದು ರೇಣುಕಾಸ್ವಾಮಿ ಕೊಲೆಯಾದ ದಿನದ ರಾತ್ರಿ ನಡೆದಿರೋದು. ಇನ್ನು ಕೊನೆಯ ದೃಶ್ಯ ಅತ್ಯಂತ ಪ್ರಮುಖವಾಗಿದ್ದು, ರೇಣುಕಾಸ್ವಾಮಿಯ ಶವವನ್ನು ನಾಲೆಗೆ, ಚರಂಡಿಗೆ ಎಸಿತಾ ಇರೋದು. ಆಯ್ತಲ್ಲ, ಆತನ ಕೊಲೆ ಆಗೋಗಿದೆ. 40 ಲಕ್ಷ ಕೊಟ್ಟು ನಾನು ಆ ಪ್ರಕರಣವನ್ನು ಮುಚ್ಚಾಕ್ತೀನಿ ಅಂತ ಹೇಳಿ ದರ್ಶನ್ ಅನೇಕ ರೀತಿಯ ಪ್ರಯತ್ನಗಳನ್ನು ಮಾಡಿದ್ರು. ಬಟ್ ಆಯ್ತಾ, ಸಾಧ್ಯವಿಲ್ಲ. ಕಾನೂನಿನ ಕಣ್ಣಿಗೆ ಮಣ್ಣೆರಚುವ ಕೆಲಸ ಸಾಧ್ಯವಾಗಲೇ ಇಲ್ಲ ದರ್ಶನ್ಗೆ. ಸ್ವಾಮಿಯ ಶವವನ್ನು ಬಿಸಾಕ್ತಾ ಇರುವಂಥ ದೃಶ್ಯ ಮುಂದಿನ ದೃಶ್ಯ ಇದು. ಅಲ್ಲಿಯೂ ಕೂಡ ಸರಿಯಾಗಿದೆ. ರಾತ್ರಿಯ ವೇಳೆ ರೇಣುಕಾಸ್ವಾಮಿಯ ಶವವನ್ನು ಆರೋಪಿಗಳು ಕಾರ್ನಲ್ಲಿ ತುಂಬಿಕೊಂಡು ಬರ್ತಾರೆ. ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯ ಮೋರಿಗೆ ಎಸಿತಾರೆ. ಅದೇ ದೃಶ್ಯ ನೋಡಿ, ಅದೇ ದೃಶ್ಯ ಇದು. 3 ಆರೋಪಿಗಳು ಕಾರಿನಿಂದ ಶವವನ್ನು ತೆಗೆದುಕೊಂಡು ಮೋರಿಗೆ ಎಸಿತಾರೆ. ಇದು CCTVಯಲ್ಲಿ ಸೆರೆಯಾಗುತ್ತೆ. ಅದನ್ನು ಪೊಲೀಸರು ಫೋಟೋ ಮಾಡಿ ದಾಖಲೆಯಾಗಿ ಕೊಟ್ಟಿದ್ದಾರೆ. ಇದು ಆರೋಪಿಗಳ ಪಾಲಿಗೆ ಕಂಟಕವಾಗೋದಂತೂ ಗ್ಯಾರಂಟಿ. ಏನೆಲ್ಲ ಪ್ರಯತ್ನಗಳಾದವು, ಆ ಎಲ್ಲ ಪ್ರಯತ್ನಗಳಲ್ಲಿ ಫೇಲ್ ಆಗಿದೆ. ನ್ಯಾಯ ಗೆದ್ದಿದೆ. ಅನ್ಯಾಯ, ಅಕ್ರಮ ಕೊಲೆ ಮಾಡಿದ ನಂತರವೂ ಕೂಡ ನಾನು ಸಾಕ್ಷಿಗಳನ್ನ ನಾಶ ಮಾಡಿಬಿಡ್ತೀನಿ, ಎವಿಡೆನ್ಸನ್ನು ಡಿಸ್ಟ್ರಕ್ಷನ್ ಮಾಡಿಬಿಡ್ತೀನಿ ಅನ್ನೋದಿತ್ತಲ್ಲ, ಅದೆಲ್ಲವೂ ಕೂಡ ಸುಳ್ಳಾಗಿದೆ. ಡಿ ಗ್ಯಾಂಗ್ ಸಂಪೂರ್ಣವಾಗಿ ಜೈಲಿನಲ್ಲಿದೆ. ಅದಕ್ಕೆ ಬೇಕಾದಂಥ ಎವಿಡೆನ್ಸ್ಗಳನ್ನು ಪೊಲೀಸರು ಹಂತವಾಗಿ ಎಲ್ಲ ರೀತಿಯ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡಿದ್ದಾರೆ. ಅದನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ. ಮುಂದೆ ಇದು ಬಹಳ ದೊಡ್ಡ ಹಂತದಲ್ಲಿ ಪೊಲೀಸರಿಗೆ ನೆರವಾಗುತ್ತೆ. ನ್ಯಾಯಾಧೀಶರ ನ್ಯಾಯಾಲಯದಲ್ಲಿ ಅದನ್ನು ಪ್ರೊಡ್ಯೂಸ್ ಮಾಡಲಿಕ್ಕೂ ಕೂಡ ಕಾರಣವಾಗಿದೆ.